ಹಳ್ಳಿಕಾರ್. ಭರತ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಯಾವ ಊರು ಭರತ್ ಇದು? ಸರ್ ಇದು ಕಳ್ಬಾಳು, ಕಳ್ಬಾಳು, ಜಗಣಿ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇದು ಬಸ್ತಿಯವರಿ ಮಗಳಲ್ಲ? ಹಾಂ, ಇದು ಬಸ್ತಿಯವರಿ ಮಗಳು. ಇದು ಎಣ್ಣೆ ಸುಲ್ಕರು, ಹಾಂ, ಎರಡನೇ ಸರ್. ಹೆಣ್ಗರು. ಹೆಂಗರು ಐಗ್ರೀವ ಮಗಳ. ಐಗ್ರೀವ ಮಗಳು. ಈಗ ಒಳ್ಳೆ ಹೊರ್ಗರ ಬಿದ್ದಂಗೆ ಬಿದ್ದಿದೆ. ಹೌದು ಸರ್. ಎಷ್ಟು ದಿನ? ಸೇಮ್ ಅದ್ರಪ್ಪ ಜೆರಾಕ್ಸೆ, ಹಾಂ, ಆದರೆ ಹೆಣ್ಣು ಅದು ಓರಿ. ಅದೇ ಅದೇ. ಎಷ್ಟು ದಿನ? ಒಂದು ತಿಂಗಳಾಗಿದೆಯಾ? ಇಲ್ಲ ಸರ್, 15 ದಿನ, 15 ದಿನ? 16 ದಿನ ಆಗಿದೆ ಅಷ್ಟೇ. ಹೌದಾ? ಅಂದರೆ ಕಾಲು ಕಂಬ ಎಲ್ಲ ಸಖತ್ತಾಗಿ ಹುಟ್ಟಿದೆ. ಎಲ್ಲ ಚೆನ್ನಾಗಿ ಹುಟ್ಟಿದೆ ಸರ್. ಹಾಂ ಹಾಂ. ಯಾವುದ್ರಲ್ಲೂ ಏನು ಕಳಪೆ ಏನು ಹುಟ್ಟಿಲ್ಲ. ಹಾಂ ಎಲ್ಲದರಲ್ಲೂ ಜೋರಾಗೆ ಹುಟ್ಟಿದೆ. ಹಾಂ ಹಾಂ. ನಾವು ಫಸ್ಟ್ ಕರು ಹಾಕಿದಾಗ ಓರಿ ಅನ್ಕೊಂಡಿದ್ವಿ. ಹಾಂ ಹಾಂ. ಆಮೇಲೆ ಅದು ನೋಡಿದಾಗೆ ಇನ್ನಂತ ಹಾಂ ಹಾಂ. ಅದು ಅಲರ್ಜಿ ಆಗಿದೆ, ಅದು ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಹೌದು. ಚಳಿಗೆ ಸ್ವಲ್ಪ ಇದಾಗಿದೆ, ಆಮೇಲೆ ಹಂಗೆ. ನೋಡಲ್ಲ ಸರ್. ಹಾಂ, ಬೇಸಿಗೆ ಸರಿ ಹೋಗುತ್ತೆ. ಉದ್ದಪ್ಪನ ಸಗದ ಬಿದ್ದಿದೆಯಲ್ಲ? ಒಳ್ಳೆ ಸಕ್ಕದಾಗಿ ಬಿದ್ದಿದೆ, ಒಳ್ಳೆ ಬ್ರೀಡ್ ಕ್ವಾಲಿಟಿಯಾಗಿ ಬಿದ್ದಿದೆ. ಹಾಂ ಹಾಂ. ಅದೇ ಹೆಣ್ಗರ ಏನು ತೊಂದರೆ ಇಲ್ಲ, ಓರ್ಗರ ಆಗಿದ್ರೆ ಮೆರಿಯೋದು. ಓರ್ಗರ ಆಗಿದ್ರೆ ಮೆರೆಯೋದು, ಮುಂದಿನ ಮನೆಗೆ ಹೋಗೋದು. ಹೆಂಗರು ಏನಿಲ್ಲ, ನಮ್ಮ ಮನೆಯಲ್ಲೇ ಇನ್ನೂ ದೊಡ್ಡದಾಗುತ್ತೆ. ಹೌದು. ಅಲ್ಲ, ಇದು ಕೊಟ್ಟರು ತೊಗೊತಾರೆ. ಹಾಲು ಬ್ರೀಡಿಂಗ್ ಆಗುತ್ತೆ. ಹಾಂ, ಬ್ರೀಡಿಂಗ್ ಆಗುತ್ತೆ. ಒಳ್ಳೆ ಕರುಗಳು ಹುಡ್ತವೆ. ಬರುತ್ತೆ. ಹಾಲು ಹೆಂಗಿದೆ ಹಸುದು? ಸರ್, ಹಾಲು ಕಮ್ಮಿ ಇತ್ತು. ಈ ನಡುವೆ ಸ್ವಲ್ಪ ರಾಗಿ ಅಂಬ್ಲಿನೂ ಇದು ಕೊಟ್ಟು, ಸೋರೆಕಾಯಿ ಕೊಟ್ಟು ಸ್ವಲ್ಪ ಹಾಲು ರೈಸ್ ಆಗಿದೆ. ಹಾಲು ರೈಸ್ ಆದಮೇಲೆ ಕರು ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ. ಹೌದಾ? ಆಮೇಲೆ ಅದು ಆ ಥರ ಎಲ್ಲ ಪುಕ್ಕ ಎಲ್ಲ ಉದ್ರೋಗಿದ್ದು. ಆಮೇಲೆ ಇವಾಗ ಹಾಲು ಸ್ವಲ್ಪ ರೈಸ್ ಆಗಿದೆ, ಪರವಾಗಿಲ್ಲ ಸರ್. ನಾವೇನು ಕರೆಯಲ್ಲ, ಎಲ್ಲ ಕರುಗೇನೆ. ಹಾಂ ಹಾಂ. ಕರ್ದಿಲ್ಲ ಯಾವ. ಅಂದರೆ ಸೋರೆಕಾಯಿ ಅಂದರೆ ಒಂದು ಕಾಯಿ ಕೊಟ್ಬಿಡ್ತೀರಾ? ಅರ್ಧಕ್ಕೂ ಡೈಲಿ ಒಂದೊಂದು ಕಾಯಿ ರಾಗಿ ಅಂಬ್ಲಿ ಜೊತೆನೆ ಮಾಡಬೇಕಾದ್ರೆ ಹಚ್ಚಾಕ್ಬಿಡೋದು, ಜೊತೆಗೆ ಒಟ್ಬೂಸನು ಮಿಕ್ಸ್ ಮಾಡಿ ಕೊಡೋದು. ಅಂದರೆ ಒಂದು 2 ಲೀಟ್ರ್ ಬರುತ್ತಾ ಅಲ್ಲಿಗ? ಸರ್, ಒಂದು ಅಂದಾಜು 1.5-2 ಲೀಟ್ರ್ ಬರ್ಬೋದು. ಹಾಂ. ಮತ್ತೆ ಇನ್ನೊಂದು ಎಗ್ನೂರು ಬ್ಲಡ್ ಲೈನ್ ಇದೆಯಲ್ಲ, ಅದು ಎಷ್ಟು ತಿಂಗಳು ಫಲ ಈಗ? ಸರ್, ಅದು 7.5 ತಿಂಗಳಾಗಿದೆ. 7.5 ತಿಂಗಳು. ಹಾಂ. ಮಾನ್ಸಿಂಗಾಪುರದಾಗ ಯಾರೋ ಇದು ಕೊಟ್ಟರು ಸರ್. ನಮ್ಮದು ಹಳ್ಳಿಕಾರ್ ದನನೇ ನಾವು ಕಟ್ಟೋದು. ನಮ್ಮದು ನೇಟಿವ್ ಪ್ಲೇಸ್ ಬಂದು ಆರಗದ್ದೆ. ಆಮೇಲೆ ಇಂದ್ರವಾಡಿಯಲ್ಲಿ ನಮ್ದು ಒಂದು ಸಂಸಾರ. ನಿಮ್ಮ ಹೆಸರು ಹೇಳಿ? ಮಹಾದೇವಗೌಡ ಅಂತ. ಹಾಂ ಹಾಂ. ಸೊ ಹಾಗಾಗಿ ನಾವು ಅಲ್ಲಿ ವ್ಯವಸಾಯ ಎಲ್ಲ ಇಂದ್ರಾಡಿ ಹತ್ರನೇ ಮಾಡೋದು. ಆರ್ಗದ ಹತ್ರ ಯಾವುದೂ ಇಲ್ಲ, ಅದೆಲ್ಲ ಟೌನ್ ಆಗಿಬಿಟ್ಟಿದೆ ಈಗ. ಹಾಗಾಗಿ ನಾವು ದನ ಕರ ಎಲ್ಲ ಕಟ್ಟಿದ್ವಿ. ನಾಟಿ ದನ ನಮ್ಮನೇ ಇಲ್ಲ ಹೋದೆ. ಆಮೇಲೆ ಎಲ್ಲಿ ತಮಿಳ್ನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಬ್ಬ ಆದರೂ ನಾವು ದನ ಹೋಯ್ತೀವಿ. ನಾವು ಅಣ್ಣ ತಮ್ಮಂದು ಒಂದು 4 ಜನ ಇದ್ದೀವಿ. ಸೊ ನಮ್ಮ ತಂದೆಗೂ ಅದೇ ಒಂದು ಹುಚ್ಚು, ಏನು ಹಿಂದಿನಿಂದನೂ ಜಲ್ಲಿಕಟ್ಟು ದನ ಕಟ್ಟೋದೇ ಹುಚ್ಚು. ಹಂಗಾಗಿ ನಮ್ಮ 4ನೇ ತಮ್ಮ ನಾಗೇಶ್ ಅಂತ, ಅವನು ದನ ಅವನು ನೋಡ್ಕೊತಾನೆ. ಎಲ್ಲಿ ಸಂಕ್ರಾಂತಿ ಹಬ್ಬ ಅಂತಂದ್ರೆ ನಮ್ಮ ತಮಿಳ್ನಾಡಲ್ಲಿ ಬಹಳ ಫೇಮಸ್ ಅಲ್ವಾ. ಸೊ ನಾವು ಅಲ್ಲಿ ಹೋಯ್ತೀವಿ. ನಾವು ಅಲ್ಲಿ ಜಲ್ಲಿಕಟ್ಟು ಯಾವತ್ತೂ ನಮ್ಮ ದನ ಯಾರು ಹಿಡೀಲಿಲ್ಲ. ಎಷ್ಟು ಊರುಗಳು ಈಗ ಮನೇಲಿ? ಈಗ ಮನೇಲಿ ಒಂದು ಜೊತೆ ಸಾಕಿದ್ದೀವಿ ಸರ್, ಒಂದು ಜೊತೆ. ಆಮೇಲೆ ಅದ್ರ ಜೊತೆ ಕರಾವಿಗೆ ನಾಟಿ ದನ ಇಲ್ಲ, ಸೀಮೆ ದನ ಇದ್ದಾವೆ. ಮತ್ತೆ ನೀವು ಕಲಾವಿದ್ರು, ನಾಟಕ, ಆಮೇಲೆ ಮೇಲಾಗಿ ವ್ಯವಸಾಯ ಮಾಡಿಕೊಂಡು ಇದ್ದೀವಿ ಸರ್. ನಾಟಕಗಳೆಲ್ಲ ಆಡ್ತೀರಾ? ನಾಟಕದಲ್ಲಿ ಎಲ್ಲಾ ಪಾತ್ರಗಳು ಮಾಡೋದು ಸರ್. ನಾವು ಯಾವ್ದಾದ್ರು ಜನಪದ ಹಾಡು ಹೇಳಕ್ ಬರುತ್ತಾ? ಈಗ ಹಳೆ ಕಾಲದಲ್ಲೆಲ್ಲ ಜನಪದ ಹಾಡುಗಳು ಕೆಲಸ ಮಾಡೋ ಹೇಳೋರು. ಅವೆಲ್ಲ ನಮಗೆ ಅಷ್ಟೊಂದು ಇದಿಲ್ಲ. ಈಗ ಏನಿವತ್ತು ಈಗಿನ ಇದೇನೈತೆ ಪೌರಾಣಿಕದಲ್ಲಿ ನಾನು ಸುಮಾರು ಪಾತ್ರಗಳು ಮಾಡಿದ್ದೀನಿ. ಅದರಲ್ಲೂ ಫೇಮಸ್ ಅಂತಂದ್ರೆ ಒಳ್ಳೆ ದುರ್ಯೋಧನ ಪಾತ್ರದಲ್ಲಿ ಬಹಳ ಹೆಸರು. ರಾವಣ, ಸಂಪೂರ್ಣ ರಾಮಾಯಣದಲ್ಲಿ ದಶರಥ ಮಾಡಿ. ಅಂದ್ರೆ ವರ್ಷಕ್ಕೆ ಎಷ್ಟು ನಾಟಕ ಆಡ್ತೀರಾ? ಸರ್, ನಾನು 3-4 ಆಡ್ತೀನಿ ಸರ್. ನಮ್ಮ ಆನೇಕಲ್ ತಾಲೂಕಲ್ಲಿ ಒಂಚೂರು ನೇಮ ಇದೆ, ಆರ್ಗದ್ದೆ ಮಾದೇವಣ್ಣ ಅಂತಂದ್ರೆ ದುರ್ಯೋಧನ ಪಾತ್ರದಲ್ಲಿ ಫೇಮಸ್. ಒಂದು 35 ಸಲ ದುರ್ಯೋಧನ ಮಾಡಿದ್ದೀನಿ, ಒಂದು 5 ಸಲ ಜರಾಸಂಧ ಮಾಡಿದ್ದೀನಿ, ಧರ್ಮರಾಯ, ಕರ್ಣ, ಕಾಂಚೂರ್ ಕರ್ಣದಲ್ಲಿ ಕರ್ಣ, ಅರ್ಜುನ, ಆಮೇಲೆ ಕ್ಲೌಂಡಿಕನ ವಧೆಯಲ್ಲಿ ಕ್ಲೌಂಡಿಕ, ಆಮೇಲೆ ಗೈಚರಿತ್ರೆ, ಸುಮಾರು ಪಾತ್ರಗಳು ಮಾಡಿದೀರಾ. ಬಹಳ ಪಾತ್ರ ಮಾಡಿದೀನಿ. 100 ಪೇಪರ್ ಇಟ್ಟಿದ್ದೀನಿ. ಆಮೇಲೆ ಇವರು ನಮ್ಮ ಏನು ರವೀಂದ್ರ ಕಲಾಕ್ಷೇತ್ರದಲ್ಲೆಲ್ಲ ನಾವೆಲ್ಲ ಆಡಿದ್ದೀವಿ. ಆಮೇಲೆ ನಮ್ಗೆ ಪ್ರಶಸ್ತಿ ಉಮಾಶ್ರೀ ಮೇಡಮ್ ಅವರು, ಆಮೇಲೆ ನಮ್ಮ ಇವರು ಬಚ್ಚೇಗೌಡರು ಕಾರ್ಮಿಕ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿ ಕೊಟ್ಟವ್ರೆ. ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಅವರು ಹುಟ್ಟುಹಬ್ಬಕ್ಕೆ ಒಂದ್ಸಲಿ ಹೋಗಿ ತಮಿಳುನಾಡಲ್ಲಿ ಡ್ರಾಮಾ ಮಾಡಿದ್ವಿ, ದುರ್ಯೋಧನ ಪಾತ್ರ ಮಾಡಿದ್ದೆ. ಕನ್ನಡ ಡ್ರಾಮಾ ಮಾಡಿದ್ರು, ತಮಿಳ್ ಡ್ರಾಮಾ ಮಾಡಿದ್ರು? ಕನ್ನಡದಲ್ಲೇ ಮಾಡಿದ್ವಿ. ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಆಡ್ತಿದ್ರು. ನಮ್ಮ ಗಡಿ ಭಾಗದಲ್ಲಿ
ಅಲ್ಲಲ್ಲ ಅಲ್ಲಿ ಇಲ್ಲಿ ಆಡ್ಸಿದ್ರಿ ಅಲ್ಲಿ ಹೋಗಿರ್ಲಿಲ್ಲ, ಚೆನ್ನಾಗಿ ಹೋಗಿರ್ಲಿಲ್ಲ. ಇಲ್ಲಿ ನಮ್ಮ ಗಡಿ ಭಾಗ ಅಂದ್ರೆ ಇಲ್ಲಿ ವೈ ಪ್ರಕಾಶ್ ಅಂತ ಅವರು ನಮ್ಮ MLA ಶಾಸಕರು, ಹಾಂ ಹಾಂ ಅವ್ರು ಅದೆಲ್ಲ ಅಲ್ಲ ಏರಿಯಾದೆಲ್ಲ ಕನ್ನಡ ಅಲ್ವೇ ಗಡಿ ಭಾಗದಲ್ಲಿ. ಸೊ ಅವರು ಹುಟ್ಟಿದ ಹಬ್ಬಕ್ಕೆ ಹೋಗಿ ಮಾಡಿ ಎಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಸರ್. ಗ್ರಾಮದಲ್ಲಿ ತಾಲೂಕಿಗೆ ತೆಲುಗು ಕನ್ನಡನೇ. ಆ ಡ್ರಾಮಾದಲ್ಲಿ ಸ್ವಲ್ಪ ನಮ್ಗೆ ಹಿಂದೆ ಏನು ಸಂಸ್ಕೃತಿ ಇತ್ತು ಇದನ್ನ ಅದರಂಗೆ ಅಳವಡಿಸ್ಕೊಂಡ್ ಬಂದಿದ್ದೀವಿ. ಒಂದು ಪದ ಹೇಳಿ ಸರ್, ಯಾವ್ದಾದ್ರು ಡೈಲಾಗು. ನಾನು ಹೆಚ್ಚಿನ ಪಾತ್ರ ಮಾಡಿರೋದು ದುರ್ಯೋಧನ. ದುರ್ಯೋಧನ. ಹಾಂ ಹಾಂ ಹಂಗಾಗಿ ಒಂದು ಸಂದರ್ಭ ಏನು ಕೃಷ್ಣ ಮಲಗಿರ್ತಾನೆ, ಅರ್ಜುನನು ದುರ್ಯೋಧನ ಇಬ್ರು ಅವನಿಗೆ ಸಹಾಯ ಕೇಳಕ್ ಹೋಯ್ತಾರೆ. ಆ ಸಂದರ್ಭದಲ್ಲಿ ಹಾಂ ಕೃಷ್ಣ ಏನ್ ಮಾಡ್ತಾನೆ, ಅರ್ಜುನ್ ಕಡೆ ಕಣ್ಸನ್ನೆ ಮಾಡಿ ಇದ್ ಮಾಡ್ತಾನೆ. ಅವ್ ದುರ್ಯೋಧನ ಅದನ್ನ ನೋಡ್ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ, ಭಲೆ ಕೃಷ್ಣ, ಕಪಟ ನಾಟಕ ಸೂತ್ರಧಾರಿ ಕೃಷ್ಣ, ಕಡೆಗೂ ನಿನ್ನ ಭಕ್ತನನ್ನು ಕಣ್ಣು ಸನ್ನೆಯಿಂದ ಎಚ್ಚರಿಸದಿಲ್ಲದೆ ಆದರೂ ಬಾಧಕವಿಲ್ಲ, ನನ್ನದೇ ಜಯ. ಬಳಿರೇ ಏನಿದು ಕಣ್ಸನ್ನಯ್ಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುತಾಕ ಪ್ರಚಂಡ ರಕ್ತ ಕೋಡಿಯು ಕರಿಸೆ ಕೃಷ್ಣ, ಮೃತ್ಯುತಾಂಡವ ಪ್ರಚಂಡ ಸಿಂಹನಾಥ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವಂ ಧರಿಸದಿರೇ ರಣದೋ ಆಯುಧವಂ ಧರಿಸದಿರೆ, ಪಾಂಡವರದೆಂದು ಪಾಲಿಪೆಯೋ ನೋಡುವೆ ನಿನ್ನ ಪಂಥ, ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಅಥವಾ ಈ ಥರ ಡೈಲಾಗ್ ಪಂಚ್ ಡೈಲಾಗ್ಗಳು ಬೇಜಾನಿದ್ದಾವೆ. ಇದಾವೆ ಹಾಂ 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 ಏನು ಭಾಳ ಇದಾವೆ. ಹಾಂ ಹಾಂ ಅಲ್ಲ ಇವಾಗ ಒಬ್ಬ ಫೇಮಸ್ ಹಾಂ ಹಾಂ ಸರ್, ಮತ್ತೆ ನಿಮ್ಮ ಗ್ರಾಮದಲ್ಲಿ ಯಾರು ಜನಪದ ಹಾಡುಗಳು ಆಡೋರು ಯಾರನ್ನ ಇದ್ದಾರಾ? ಈ ಜನಪದ ನಮ್ಮ ಟೌನು ಹಾಂ ಇಲ್ಲಿಗೆ ಒಂದು 3 ಕಿಲೋಮೀಟರ್ ಆಯ್ತು. ಅದ ಸ್ವಲ್ಪ ಅವಾಗೆಲ್ಲ ಹಳ್ಳಿನೇ ಈ ಟೌನ್ ಆಗಿದೆ. ಈ ಹಳ್ಳಿ ಟೈಪಲ್ಲೇ ನಾವು ಮೊದಲು ನಾನು ಹುಡುಗನಲ್ಲಿ ಜನಪದ ಅವೆಲ್ಲನೂ ಆಡ್ತಾ ಇದ್ದೆ ಸ್ಕೂಲ್ಗೆ ಹೋಗೋದು. ಹೌದೌದು. ಈಗ ಅವೆಲ್ಲ ಅಷ್ಟೊಂದೇನು ನಮ್ಮ ಏರಿಯಾದಲ್ಲಿ ಇನ್ನೊಂದು ಜನಪದ ಅವೆಲ್ಲ ಇಲ್ಲ. ಹಾಂ ಹಾಂ ಅಲ್ಲ ಅವಾಗೆಲ್ಲ ಕೆಲಸ ಮಾಡೋವಾಗ ಕೆಲಸ ಮಾಡ್ಬೇಕಾದ್ರೆ ಕೆಲವರು ಕಲೆ ಆಡ್ತಾರೆ. ಕಲೆ ಈ ನಮ್ಮ ಮನೆ ಹತ್ರ ಒಬ್ಬ ಅಜ್ಜಿ ಇದ್ಲು. ಆ ಅಜ್ಜಿ ಊರ್ಗ್ ಹೋಗ್ಬಿಟ್ಟಿದ್ರಲ್ಲಿ, ಇಲ್ಲಾಂದ್ರೆ ಆಡಿಸ್ತಾ ಇದ್ದೆ. ಆ ಅಜ್ಜಿ ಸಕ್ಕದಾಗ ಆಡ್ತಾರೆ, ನೀವು ಕೇಳಿದ್ರಲ್ಲ. ಕೆಸರು ಗದ್ದೆಯಲ್ಲಿ ಪೈರು ಹೋಗುವಾಗ, ಹಾಂ ಅದೇ ಒಂದೊಂದು ಮಾತಕ್ಕೂ ಒಂದೊಂದು ಜನಪದ ಆಡ್ತಾರ ಆ ಅಜ್ಜಿ. ಹಾಂ ಹಾಂ ಕಳೆ ಕೀಳೋವಾಗ ಹಾಂ ಹೊಲ ಇದು ಇಲ್ಲ ಕಳೆದಲ್ಲಿ ನಾನು ನೋಡಿದ್ದೀನಿ ಕಳೆ ಕೀಳ್ಬೇಕಾದ್ರೆ ಪೈರು ನಾಟಬೇಕಾದ್ರೆ ಒಂದೊಂದು ಹಾಡುಗಳು ಆಡೋರು, ಅದೆಲ್ಲ ಹೊಲ್ಟೋಯ್ತು, ಹಳೆ ಇದಾಗೈತೆ ಅದು. ನಮ್ಮ ಕನಕಪುರ ಇದು ನಮ್ಮ ಈ ಗಡಿ ಭಾಗ ಬಿಟ್ಟು ಕನಕಪುರ ತಾಲೂಕು ಹೋದ್ರೆ ಹಾಂ ಜನಪದದಲ್ಲಿ ರಾಮನಗರ ಆ ಏರಿಯಾ ಮಂಡ್ಯ ಮದ್ದೂರು ಎಲ್ಲೋ ನಾನೆಲ್ಲ ಕೇಳ್ತೀನಿ, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಮಾದೇಶ್ವರ ಬೆಟ್ಟದಲ್ಲಿ ಸುಮಾರು ಜನ ಬರ್ತಾರೆ ಅಂತ ಹೇಳ್ತಾರೆ. ಅವೆಲ್ಲ ಆಡೋರು. ಹಾಂ ಯಾರು ನನಗೆ ಸಿಕ್ಕಿಲ್ಲ ಆ ಥರ. ಆ ಅಜ್ಜಿನ ಒಂದ್ಸರಿ ಕರ್ಕೊಂಡ್ ಬಂದಿ ನಾನು ಆಡಿಸ್ತೀನಿ. ಹೌದಾ? ಅಜ್ಜಿ ಸಕ್ಕದಾಗ ಆಡ್ತಾರೆ. ಒಂದೊಂದು ನಾವು ಏನಾದ್ರೂ ಇವಾಗ ಮಾತಾಡ್ಬೇಕಾದ್ರೆ ಕುತ್ಕೊಂಡು ಏನಾದ್ರೂ ನಾವೇನೋ ಒಂದ್ ಮಾತು ಹೇಳಿದ್ರೆ ಆ ಮಾತ್ಕೊಂದು ಹಾಡು ಹೇಳ್ತಾರೆ. ಇದಾರೆ ಇದಾರೆ ಆ ಥರ. ವ್ಯಂಗ್ಯವಾಗಿ ಬೈದಂಗೂ ಇರ್ಬೇಕು, ಹಾಂ ಹಾಡು ಆಡ್ದಂಗೂ ಇರ್ಬೇಕು. ಹೋಗ್ಬಿಟ್ಟು ಹೋಗ್ಬಿಟ್ಟು ಗಾದೆ ಪದ ಅಂತ ಹೇಳೋರು ಅವೆಲ್ಲ ಹಿಂದಿನ ಹಿರಿಯರೇನು. ಹೌದು ಹೌದು ಹೌದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೌದು. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಹಾಡಿಗೆ, ನಿಮ್ಮ ಮಾಹಿತಿಗೆ. ಇಲ್ಲಿ ಸರ್ ಇನ್ನೊಂದು ಏನು ಗೊತ್ತಾ ಸರ್, ನಮ್ಮ ಹಳ್ಳಿ ಇದರಲ್ಲಿ ಗುರ್ಸಲ್ಲ ಏನು ಇವತ್ತೇನು ಕೆಲವು ಈ ಕಲಾವಿದರವ್ರೆ ಅವ್ರನ್ನ ಗುರ್ಸಲ್ಲ. ಗುರ್ಸಂತ ಸಂದರ್ಭದಲ್ಲಿ ಏನೋ ಹೆಚ್ಚಿನ ಇವಾಗ ಕಲಾಕ್ಷೇತ್ರದಲ್ಲ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಪ್ರಶಸ್ತಿ ಇನ್ನೊಂದು ಮತ್ತೊಂದು ಸಿಗ್ತದೆ. ಸೊ ನಿಮ್ಮಂಥವ್ರು ಏನಾದರೂ ನೋಡಿ ಬೆಳಕು ಮಾಡಿ ಹೇಳಿದಾಗ ಆಗ ಏನು ಈಗ ಕೆಲವರು ಇವರು ರಾಜಕಾರಣಿಗಳು ಇವಾಗೆಲ್ಲ ಇದು ಮಾಡಲ್ಲ, ಕಲಾವಿದ್ರು ಯಾರಾದರೂ ಒತ್ತು ಕೊಟ್ಟು ಇದು ಮಾಡ್ತಾರೆ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್, ಯಾರಾದರೂ ನಾಟಕಕ್ಕೆ ಏನಾದರೂ ಬೇಕು ಅಂದಾಗ ಯಾರಾದ್ರೂ ನಿಮ್ಮ ಸಂಪರ್ಕ ಮಾಡ್ತಾರೋ ಅಥವಾ ಏನು ಡೈಲಾಗ್ ಕೇಳೋಕ್ಕೆ ಕೆಲವರು ಸಂಪರ್ಕ ಮಾಡೋರು ಇದ್ದಾರೆ. ನಂಬರ್ ಹೇಳಿ. ಈಗ ಒಂದು ಡೈಲಾಗ್ ಹೇಳ್ತೀನಿ ಹೇಳಿ. ಕೃಷ್ಣ ಆ ಒಂದು ಭವನದಲ್ಲಿ ಮಲಗಿದ್ದಾಗ ವರ್ಣಿಸಂತಕ್ಕಂಥ ಒಂದು ಸಂದರ್ಭ. ಏನಿ ಮಾಧವನ ಅಪರೂಪ ನಯನ ಮನೋಹರ ಸೌಂದರ್ಯ ಸೃಷ್ಟಿ, ಸುರ ಸೃಷ್ಟಿಯೇ ವಿಶ್ವಕರ್ಮನ ಕಲ್ಪನೆಗೂ ಮಿಗಿಲಾದ ರಚನಾತ್ಮಕ ಕಲಾಕೃತಿ, ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಗೋಮೇಧಕ ಪುಷ್ಪರಾಗಗಳಿಂದಲೂ ರತ್ನ ಖಚಿತವಾದ ಆಭರಣದಿಂದಲೂ ಕಂಗೊಳಿಸುತ್ತಿರುವ ಏನಿ ಕಂಬಸಾಲುಗಳ ನಿರ್ಮಾಣ,
ಅಬ್ಬಾ, ಯಾವ ಶಿಲ್ಪಿಯ ಕೈ ಕಲಾ ಕೆತ್ತನೆಯ ಚಾತುರ್ಯವು ಎಷ್ಟೊಂದು ಸಮರವಾಗಿರುವುದು. ಆ? ಸುರಪತಿ ಅಮರಾವತಿಯನ್ನು ಧಿಕ್ಕರಿಸುವಂತಿದೆಯಲ್ಲ ಇಲ್ಲಿ ಗೊಲ್ಲನ ಶೈನಾಗ್ದುಕ. ನೀಲಮೇಘ ಶಾಮನಾಗಿಯೂ ಶೇಷಶಾಹಿಯಾಗಿಯೂ ಮಲಗಿರುವ ಈ ನಟನ ಸುತ್ತದಾರಿ ಕೃಷ್ಣನ ಶೈನಗ್ರಹವನ್ನು ನಿರ್ಮಿಸಿದ ಆ ಮಯಬ್ರಹ್ಮನ ಕಲ್ಪನಾ ಚಾತುರ್ಯವನ್ನು ವರ್ಣಿಸಲು ಸೋದರ. ಇದೇನಿದು? ಬಳ್ಳಿಯಂತೆ ಬೆಳಕುತ್ತಿರುವ ನಡುವು, ಮಿಂಚಿನಂತೆ ಹೊಳೆಯುವ ಕಣ್ಗಳು, ಸಂಪಿಗೆಯ ಎಳಸಿನಂತಹ ನಾಸ್ತಿಕ, ಮಧುಚಂದ್ರನೇ ಮೋಹಿಸುವಂತ ಮಂದಹಾಸ, ರಂಭಾ, ಊರ್ವಶಿ, ಮೇನಕೆ, ತಿಲೋತ್ತಮೆರ ಮೊದಲಾದ ಅಪ್ಸಾಂಗರ ದರಗಿಳದಂತೆ ಭಾಸವಾಗುತ್ತಿರೋದಲ್ಲ. ಇರಲಿ, ಈ ಬಾಲಕಿಯರು ಒಂದು ಸರಿ ಸ್ಮರಿಸಲೇ. ಓಹೋ, ಇದುವರೆಗೂ ನಾಟ್ಯದಲ್ಲಿ ತಣ್ಣೀರಾಗಿದ್ದ ಈ ಶಿಲಾಬಾಲಕಿಯರು ಸ್ತಬ್ಧರಾಗಿ ಬಿಟ್ಟರಲ್ಲ. ಕೃಷ್ಣ, ಇದೆಲ್ಲವೂ ನಿನ್ನ ಮಾಯಾಜಾಲವೇ ಸರಿ. ನಿನ್ನ ಮಾಯಾನಾಟಕ್ಕೆ ಬೆರಗಾಗುವನಲ್ಲ ಈ ಚಲದಂಕಮಲ್ಲ ಚಕ್ರೇಶ್ವರನ್. ಸ್ವಸಾಗರ ಪೃಥ್ವಿಯನ್ನೇ ಪರಿಪಾಲಿಸುವ ಗಂಡುಗಲಿಗಳ ಗಂಡ, ಚಂಡ ಪ್ರಚಂಡ, ಅಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ, ಕುರುಕುಲ ಚಕ್ರೇಶ್ವರ, ಗಾಂಧಾರ ದೇವಿಯ ಜ್ಯೇಷ್ಠ ಕುವರನಾದ ನಾನು ಏಕಸ್ಥಿತ ಒಬ್ಬ ಗೊಲ್ಲನ ಭವನವನ್ನು ನೋಡಿ ವರ್ಣಿಸಿದರೆ ಇದೇನಂತ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಅದು ಡೈಲಾಗ್. ನಿಮ್ಮ ನಂಬರ್ ಹೇಳಿ ಸರ್, ಮೊಬೈಲ್ ನಂಬರ್ ಹೇಳಿ. 9945 ಹಾಂ 82 78 77. 77. ಹಾಂ ಹಾಂ. ಅಂದರೆ ನಾಟಕ ಎಲ್ಲ ಬೇರೆ ಕಡೆ ಕರೆದ್ರು ಆಡ್ತೀರಾ? ಖಂಡಿತ ಖಂಡಿತ ಸರ್. ಅದಕ್ಕೇನ ಚಾರ್ಜ್ ಇದೆಯಾ ಏನು? ಏನಿಲ್ಲ ಸರ್, ನಾನೊಬ್ಬ ಕಲಾವಿದ. ಪ್ರೀತಿ ಮೇಲೆ ಆಡ್ಕೊಡ್ತಾರೆ ಸರ್. ಹಾಂ ಈಗ ಯಾರಾದ್ರೂ ಡೌನ್ ಇದ್ರೆ ಸಾ ಹ್ಞೂ ಚೆನ್ನಾಗಿ ಡ್ರಾಮಾ ಆಗ್ಬೇಕಾದಾಗ ಇಂಥವ್ರನ್ನ ಹಾಕ್ಬೋದು. ಇಂಥ ಒತ್ತಾರ ಆಡಿದ್ದೀವಿ ಸರ್. ಏನು? ಆ ಥರದಲ್ಲಿ, ಮತ್ತು ಇನ್ನೊಂದು ಸಮಾಜ ಸೇವೆ ಅಂತಂದ್ರಲ್ಲ, ಯಾರನ್ನ ತೀರೋದ್ರೆ ಅದು ಅದೆಲ್ಲ ಮಾಡ್ತೀವಿ ಸರ್ ನಾವು. ಏನದು? ಏನು, ಈಗ ಯಾರೋ ಒಬ್ಬರು ಬಡಬಗ್ರು, ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಅಥವಾ ನಮ್ಮ ಸಂಬಂಧಿಕರು ಯಾರೋ ತೀರೋದ್ರೆ ವಾದ್ಯಗೋಷ್ಠಿ ಕರೆಸೋದು, ರಾತ್ರಿ ಸತ್ತೋದ್ರೆ ಬಜ್ನೆಯವ್ರನ್ನ ಕರೆಸೋದು. ಹಾಂ ಹಾಂ. ನಿಮ್ಮ ಊರು ಸುತ್ತಮುತ್ತಲು, ನಿಮ್ಮ ಪಕ್ಕದೂರಲ್ಲಿ, ನಿಮ್ಮೂರಲ್ಲಿ? ನಾವು ನಮ್ಮೂರಲ್ಲಿ, ಆಮೇಲೆ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನಮ್ಗೇನು ಇದಿರ್ತಾರೆ. ಹಾಂ ಇವ್ರು ಮೊಮ್ಮಗನೇ ನಾನು. ಹಾಂ ಹಾಂ. ಸೊ ಎಲ್ಲಿ ಅಕಸ್ಮಾತ್ ಯಾರಾದ್ರೂ ನಮಗೆ ಕಾಂಟ್ಯಾಕ್ಟ್ ಹೇಳಿ ನಮ್ಗೆ ಪರಿಚಯ ಇರೋರು, ಹಿಂಗೆ ವಾದ್ಯಗಾರ ಬೇಕಪ್ಪ, ಆಡಿಬೇಕು, ಬಜ್ನೆಯವ್ರು ಯಾರನ್ನಿದ್ರೆ ಕರೆಸು ಅಂದಾಗ ನಿಂತು ಮಾಡಿ, ಆಮೇಲೆ ನಮ್ಮ ಮಾರ್ಗದಲ್ಲೇ ಆಗ್ಬೋದು, ಇಲ್ಲೇ ಆಗ್ಬೋದು, ಇಲ್ಲಿ ನಮ್ಮ ಸ್ವಂತ ಸ್ಥಳಗಳಲ್ಲಿ ಇವನ್ಗೆ ಹೇಳಿದಾಗ ಬಂದು ನಾವು ಸಮಾಜ ಸೇವೆ ಮಾಡ್ತೀವಿ ಸರ್. ಇಲ್ಲೇ ಆಗಲಿ ಯಾವ ಜಾತಿ ಕುಲ ಏನು ನೋಡಲ್ಲ. ಆ ಗುಣಿಗಿಲ್ದೆ ಎಲ್ಲ ಬಾಡಿ ನಿಲ್ಸ್ಕೊಳೋದು ಇರ್ಬೋದು. ಗುಣಿ ಅನಾಥ ಶವಗಳಿಗೂ ಅದನ್ನ ಸಂಸ್ಕಾರ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀವಿ ಸರ್. ಹತ್ತಾರು ಮಾಡಿದ್ದೀವಿ ನಾವು. ನಾವು ಹತ್ತಾರು ಮಾಡಿದ್ದೀವಿ. ಜೊತೆಲಿ ನಿಮ್ಮ ಫ್ರೆಂಡ್ಸ್ಗಳು ಇದ್ದಾರೆ, ನೀವು ಒಬ್ಬರೇನಾ? ಆಮೇಲೆ ಈ ಸೂಸೈಡ್ ಮಾಡ್ಕೊಂಡು ನಮ್ ಕಡೆ ಎಲ್ಲ ಬಾಡಿಗೆ ಮನೆಗಳವ್ರು ಜಾಸ್ತಿ ಅಲ್ಲ ಸರ್. ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿರೋ ಬಾಡಿಗೆಲ್ಲ ಇಳಿಸಿರ್ತಾರೆ. ಭಯ ಅನ್ನೋದೇನು ಇಲ್ಲ. ಸಮಾಜ ಸೇವೆ ಮಾಡಬೇಕು, ಭಗವಂತ ನಮ್ಗೆ ಅದೊಂದು ಇದು ಕೊಟ್ಟಿದ್ದಾನೆ, ಮಾಡ್ತಾ ಇದ್ದೀವಿ ಅಷ್ಟೇ. ಪೊಲೀಸರು ಕರೆಸ್ತಾರೆ ನಿಮ್ನ? ಆ ಥರ ಏನಿಲ್ಲ. ಹೇಳೋದು ಈಗ ಅಲ್ಲ, ಕೆಲವು ಕಡೆ ಪೊಲೀಸರು ಬರ್ತಾರೆ, ಅವ್ರಿಗೆ ನಮ್ಮ ಇದ್ರಲ್ಲಿ ಬೇರೆ ಬೇರೆ ಆ ಥರ ಏನಿಲ್ಲ ಸರ್. ನಲ್ಲಿ ಏನಂದ್ರೆ ಸಮಾಜ ಸೇವೆ, ದೇವ್ರಿಗೆ ಕೆಲಸಗಳೇನಾದ್ರು ಆದ್ರೆ ಮುಂದಿನ ಕೆಲಸ ಮಾಡೋದು. ಈಗ ದೇವ್ರ ಮೆರವಣಿಗೆ ಮತ್ತೊಂದು ಮಗದೊಂದು ಮಾಡಿದಾಗ ಮುಂಚೂಣಿಯಲ್ಲಿದ್ದು ಸೇವೆ ಮಾಡೋದು, ಆ ಕೆಲಸಗಳೆಲ್ಲ ಮಾಡ್ತೀವಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ನಮಸ್ತೆ. ನಮಸ್ತೆ ಸರ್.